ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಹಬೆ ಇರುತ್ತೆ. ಇನ್ನು ನಮ್ಮ ಬ್ಯಾಂಗ್ಳೂರಲ್ಲೇ ತೊಗೊಂಡ್ರೆ ಎಷ್ಟೊಂದು ಬಿಸಿಲಿರುತ್ತೆ ಅಂದರೆ ಬೇರೆ ಬೇರೆ ನಾವು ಡಿಸ್ಟಿಕ್ಕಿಗೆ ಹೋಲಿಸಿದಾಗ ಬಿಸಿಲು ಬಂದು ವೇರಿಯೇಷನ್ ಆಗೇ ಆಗುತ್ತೆ. ಸೊ ಇಂಥ ಒಂದು ಟೈಮಲ್ಲಿ ನಾವು ಏನು ಮಾಡಬೇಕು ಗರ್ಭಿಣಿಯರು ಮನೆಯಲ್ಲಿ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹರಳೆಣ್ಣೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಇದನ್ನು ಬಂದು ನಾವು ತುಂಬ ಕಡೆಗಾಣಿಸ್ತೀವಿ, ಏನು ಪರವಾಗಿಲ್ಲ ಎಣ್ಣೆ ತಾನೆ ಅಂತ. ಆದರೆ ಈ ಎಣ್ಣೆಯಲ್ಲಿರುವಂತಹ ಒಂದು ಮಹತ್ವ ಏನಂದರೆ, ತಂಪನ್ನು ಕೊಡುತ್ತೆ. ನಮಗೆ ಬಿಸಿಲಿನಿಂದ ಆಗುವಂತಹ ಹಬೆಯಿಂದ ಆಗುವಂತಹ ಎಲ್ಲ ಸೈಡ್ ಎಫೆಕ್ಟ್ಸ್ಗಳನ್ನು ಬಂದು ತೆಗೆದುಹಾಕುತ್ತೆ. ಸೊ ಇದು ಒಂದು ತಾಯಿಗೆ ಹೋಲಿಸಿದ್ದಾರೆ ಈ ಎಣ್ಣೆನ. ಸೊ ಆದಷ್ಟು ಬಂದು ಎಣ್ಣೆನ ನೆತ್ತಿಗೆ ಬಂದು ಹಾಕ್ಕೊಂಡು ತಲೆಯಲ್ಲಿ ನಮ್ಮ ನೆತ್ತಿ ಅಂತೀವಲ್ಲ, ಸೊ ನಮ್ಗಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇರುತ್ತೆ ಆಗಾಗ. ಸೊ ಹಂಗಾಗಿ ಒಂದು 10 ಡ್ರಾಪ್ ಅಷ್ಟು ತೆಕ್ಕೊಂಡು ತಲೆಗೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಉಜ್ಜುತ್ತಾ ನಿಮಗೆ ಹೊಟ್ಟೆ ಭಾಗ ಒಂಥರ ನೀಟಾಗಿ ಮೈಯೇ ಪೂರ್ತಿ ತಣ್ಣಗಾದಂಗೆ ಫೀಲ್ ಆಗುತ್ತೆ. ಇದನ್ನು ಬಂದು ನೀವು ಬೆಳಗ್ಗೆ ಮಾಡಿ ನೋಡಿ. ನೆತ್ತಿಗೆ ಕೂದಲು ಮಧ್ಯ ತೆಗೆದು ನಾವು ಈ ಎಣ್ಣೆನ ಹಾಕಿ ಮಸಾಜ್, ಜಸ್ಟ್ ಎಣ್ಣೆನ ಹಾಕಿ ಕೈನ ಸುಮ್ಮನೆ ಹಾಗೆ ಇಟ್ಕೊಳ್ಳಿ. ನಿಮ್ಮ ಕೈ ಬಿಸಿ ಆಗುತ್ತೆ, ತಲೆ ಹಾಗೇ ತಣ್ಣಗಾಗುತ್ತೆ, ನಿಮ್ಮ ಇಡೀ ಎಂಟೈರ್ ಬಾಡಿನೇ ತಣ್ಣಗಾದಂಗೆ ಆಗುತ್ತೆ. ಸೊ ಇದು ನಿಮಗೆ ತಂಪನ್ನು ಕೊಡುತ್ತೆ. ಹಾಗೆ ಕಣ್ಣು ನೋವು, ಕಣ್ಣಿನ ಉರಿ, ಮತ್ತು ಮೊಣಕಾಲು ನೋವುಗಳು, ಒಂಥರ ಮತ್ತು ಮೈಯೆಲ್ಲನೂ ಡ್ರೈ ಆಗೋದು, ತುಂಬ ಹಬೆ ಫೀಲ್ ಆಗೋದು, ಗಂಟ್ಲೆಲ್ಲ ಒಂಥರ ಉರಿ ಆಗೋದು, ಇದೆಲ್ಲನೂ ಬಿಸಿಲಿನ ಅಭಾವಕ್ಕೆ ಹಾಗೆ ಆಗುತ್ತೆ. ಸೊ ಹಂಗಾಗಿ ಬೆಳಗ್ಗೆನೇ ಎಣ್ಣೆ ತಲೆಗೆ ಹಚ್ಕೊಂಡು ನೀವು ಸ್ನಾನ ಮಾಡೋಂಗಿದ್ರೆ 1 ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೋಬೋದು. ಇಲ್ಲ ನಾನು ಹೊರಗಡೆ ಹೋಗಿ ಬರ್ತೀನಿ, ಏನು ತೊಂದರೆ ಇಲ್ವಾ ಅಂತಂದರೂ ಕೂಡ ಏನೂ ತೊಂದರೆ ಇಲ್ಲ. ಎಣ್ಣೆನ ತಲೆಯಲ್ಲೇ ಹಾಗೆ ಬಿಟ್ಟು ಒಂದು ಸ್ವಲ್ಪ ತಾನೇ ಹಾಕಿರ್ತೀರ, ಏನದು ನಿಮಗೆ ಏನು ಇರಿಟೇಟ್ ಆಗೋದಾಗಲಿ ಏನೂ ಆಗಲ್ಲ. ಆಮೇಲೆ ಹೊಟ್ಟೆ ಮೇಲೆ ಹಾಕಿ ಮಸಾಜ್ ಮಾಡೋದು, ಮತ್ತು ಕಣ್ಣಿನ ಮೇಲೆ ಹತ್ತಿಯಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿಕೊಂಡು ಕಣ್ಣಿನ ಮೇಲೆ ಹಾಕ್ಕೊಂಡು ಮಲಗೋದು, ಮತ್ತು ತಲೆಗೆ ಮಸಾಜ್ ಮಾಡೋದು, ಮೈಗೆ ಮಸಾಜ್ ಮಾಡ್ಕೊಳ್ಳೋದು, ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದು, ಒಕ್ಲಿನ ಭಾಗಕ್ಕೆ ಮಸಾಜ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಅಂಗಾಲುಗಳ ಉರಿ ಎಲ್ಲ ಕಡಿಮೆ ಆಗುತ್ತೆ ಕ್ರಮೇಣ. ಸೊ ಹೊಕ್ಲಿನ ಮೇಲೆ ಬಂದು ನೀವು ಆದಷ್ಟು ಮಧ್ಯಾಹ್ನ ಟೈಮಲ್ಲಿ, ನೈಟ್ ಟೈಮಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ವಿಳೆದೆಲೆ ಹಾಕ್ಕೊಂಡು ನಾರ್ಮಲ್ ನಿಮ್ಮ ಬಟ್ಟೆ ಏನಿರುತ್ತೆ ಅದನ್ನು ನೀವು ಕವರ್ ಮಾಡ್ಕೊಂಡು ಮಲ್ಕೋಬೋದು. ಸೊ ಇದರಿಂದ ನಿಮಗೆ ಉರಿಯ ಪ್ರಭಾವ ಕಮ್ಮಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ತುಂಬ ಒಳ್ಳೆಯದು. ಟೇಕ್ ಕೇರ್, ಬಾಯ್.